ಅಲ್ಲಿಂತದ್ದು ವಿಡಿಯೋ ಅಂತ ಕೈ ತಲ್ಲತ್ತದು ಅವ ಇನ್ನದೆ ನಿನ್ನ ಬಾಯ್ದ ಆಕ್ಷನ್ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಹೋಗ್ತಾ ಇದ್ದೇವೆ ಈಗ. ಇನ್ನು ಮೊದಲಿಗೆ ಸ್ಪೆಕ್ಸ್ನ ಶಾಪಿಗೆ ಹೋಗ್ಬೇಕು. ಸ್ಪೆಕ್ಸ್ ತಗೊಂಡು ಮತ್ತೆ ಹೋಗುದು ನಾವು. ದೊಡ್ಡೊಂದು ಲಗೇಜ್ ರೆಡಿ ಆಗಿದೆ ನಮ್ಮದು. ಅದು ಇಲ್ಲಿ ಚಿಕ್ಕದು ಕಾಣ್ತದೆ. ಸ್ಪೆಕ್ಸ್ ತಗೊಂಡು ಮೊದಲಿಗೆ ಅದೇ ಬಿಡು. ಇದೆರಡು ಕೊಡು. ಮುಂದೆ ಬರ್ತದ ಬಾಯ್. ಅಮ್ಮೀರ್ನ ಸ್ಯಾಡ್ ಫೇಸ್. ಖುಷಿ 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 ನೋಡಿ. ಖುಷಿ ಮಿತ್ತಿ ಒಬ್ಬ ಮರ್ಚಿ ಮೂಲೆ ಪಡ್ತ ಆಟ ಶಾನು ಯಾನ್ ಪತ್ತೋನೆ ಬಿಡು ನಿಕ್ಕಾಯ ಜನ ಬ್ಯಾಗ್ ರೋಲಲ್ಲಿ ಏರಲ್ಲಿ ತೊಟ್ಟೆ ನೋಡಿ ಕೈಯಲ್ಲಿ. ಸಾಕಾಗೋದಿಲ್ಲ ತಿನ್ಲಿಕ್ಕೆ ಮುಕ್ಲಿಕ್ಕೆ ಬೇಕಂತ ಹೇಳಿ. ಈ ಮಕ್ಕಳನ್ನು ಸಾಕೋದಕ್ಕಿಂತ ಇವಳನ್ನು ಸಾಕೋದೇ ದೊಡ್ಡ ವಿಷಯ. ಸರಿ ತಿನ್ನೋದು ಕುಡಿಯೋದು. ಬಸ್ಸಲ್ಲಿ ಹೋಗಿ ಇವಳಿಗೆ ಬೇಕು ನಿಜವಾಗ್ಲು. ನೋಡಿ ಬರೋ ಸೀನ್ ನೋಡಿ. ಮುಸುಂಟು ಬಾಪಿಗಳು ಮುಸುಂಟು ಬಾಪಿ ಇಸ್ಕೊಂಡು ಬಂದು ಬಾಯ್ ಬರ್ಬೇ ಬಾಯ್ 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 ಬಾಯ್. ಕಾಲ್ ಮಾಡಿ ಬರ್ತದೆ. ಬಸ್ ಇಲ್ಲ ಬುಕ್ ಬ್ಯಾಗ್ಸ್ ರೆಡಿ ಕ್ಲಾಸ್.
ಒಂದು ಓನರ್ ಚಿಕ್ಕಪ್ಪನ ಅವು ಚಿಕ್ಕಪ್ಪನ ಮಗೆ. ಇದು ನನ್ನ ಚಿಕ್ಕಮ್ಮ, ಇದು ಚಿಕ್ಕಮ್ಮಂದು ಶಾಪ್. ಎಂತ ಇಲ್ಲ ಮೇಡಮ್, ನಾವು ಹೀಗೆ ಪಾಪದವರು ಸಣ್ಣದೊಂದು ಎಂತಾದ್ರು ಜೀವನ ಹೋಗ್ಬೇಕಲ್ಲ. ಹಾಯ್ ಅಕ್ಕ, ನಮಸ್ಕಾರ. ಜೀವನ ಒಂದು ನಡಿಬೇಕಲ್ಲ. ಇಲ್ಲಿ ನೋಡಿ ಕೊಲ್ಲಮೊಗ್ರದಲ್ಲಿ ಇರುವುದು ಮಸಾಲ ಪುರಿ ಎಲ್ಲ ಉಂಟು. ಇಲ್ಲಿ ಚಾ ಉಂಟು, ಚಾ ಮಾಡ್ತಾ ಇದ್ದಾರೆ ಶಾಪಲ್ಲಿ. ನೋಡಿ ಎಲ್ಲ ಸಹ ಉಂಟು. ಮಸಾಲಾಸ್ ಮತ್ತು ಜ್ಯೂಸ್, ಹಾಲು, ಮೊಸರು, ತಿಂಡಿಗಳು, ಟಾಯ್ಸ್. ನೋಡಿ ಇಲ್ಲಿ ಚಪ್ಪಲ್ ಉಂಟು. ಚಪ್ಪಲಿ ಎಲ್ಲ ಉಂಟು. ಯಾರಾದರೂ ಹತ್ತಿರ ಇದ್ದರೆ ವಿಸಿಟ್ ಮಾಡಿ ಒಮ್ಮೆ. ಡ್ರೆಸ್ಸುಗಳುಂಟು, ಗಿಫ್ಟ್ ಎಲ್ಲ ಐಟಮ್ಸ್ ಉಂಟು, ಡಾಲ್ಗಳು ಎಲ್ಲ. ಹತ್ತಿರ ಯಾರಾದರೂ ಇದ್ದರೆ ಒಂದ್ಸಲ ವಿಸಿಟ್ ಮಾಡಿ ಇವರ ಶಾಪು. ಏ ಹನಿದಿ ಲೆವಲೆ ಓಲಿತ್ತು ನವಲೆ ಬೂರುಂಡ ಪೋಂಡ ಹೋಗ ಅನ್ನಂಚ ಮುಟ್ಟೇರೆ. ಶ್ಯಾಂಪುಗಳುಂಟು, ಪೌಡರ್, ಕೊಕೊನಟ್ ಆಯಿಲ್ಸ್ ಎಲ್ಲ ಇದೆ. ನಿಮಗೆ ಏನೆಲ್ಲ ಬೇಕು ಫ್ಯಾನ್ಸಿ ಐಟಮ್ಸ್ ಎಲ್ಲ ಇದೆ. ಇಲ್ಲಿ ನೋಡಿ ಎಲ್ಲ ಐಟಮ್ಗಳು ಕೂಡ ಇದೆ. ನೀವು ಹರಿಹರ ಅಥವಾ ಸುಬ್ರಹ್ಮಣ್ಯ ಇಲ್ಲೆಲ್ಲ ನಿಯರ್ ಬೈ ಇದ್ದರೆ ಒಂದ್ಸಲ ವಿಸಿಟ್ ಮಾಡಿ. ಡ್ರೆಸ್ಗಳೆಲ್ಲ ಇದ್ದಾವೆ, ಟಾಪ್ಸ್ಗಳೆಲ್ಲ ಇದ್ದಾವೆ. ನೋಡಿ ಟಾಪ್ಸ್ಗಳೆಲ್ಲ ಇದ್ದಾವೆ. ತುಂಬಾ ಅಫೋರ್ಡೆಬಲ್ ಪ್ರೈಸಲ್ಲಿ ಇದ್ದಾವೆ. ಒಂದ್ಸಲ ವಿಸಿಟ್ ಮಾಡಿ. ಸ್ಪೆಕ್ಸ್ ದಾರ ಬತ್ತೇರು ಎಲ್ಲ ಇದೆ. ಗೋಳಿ ಬಜೆ ಇದೆ, ಮಸಾಲ ಪುರಿ ಇದೆ. ಸಂಜೆ ಟೈಮಲ್ಲಿ ಅಂತೇಳಿಲ್ಲ, ನಿಮ್ಗೆ ಯಾವಾಗ ಹಸಿವಾಗ್ತದೆ ಆಗ ಬರ್ಬೋದು. ಪಾನಿಪುರಿ, ಮಸಾಲ ಪುರಿ, ದಹಿ ಪುರಿ ಎಲ್ಲ ಇದೆ. ಪೋಡಿ ಪೋಡಿ ಪಾಡಿ ಪಾಡಿ. ಒಬ್ಳಿಗೆ ನಾನು ಸ್ವಲ್ಪ ಜೋರು ಮಾಡಿದ್ದು ನನ್ನ ಪುಳ್ಳಿ, ನೀವು ಹೊರಗೆ ಹೋಗುವಂತ. ನನಗೆ ಯಾಕೋ ನನ್ನ ಮೇಲೆ ಬೇಜಾರಾಯ್ತಾ ಆಗಿರ್ಬೇಕು. ಯಾರು? ನಾನಂದ್ರೆ ಭಾರಿ ಪ್ರೀತಿ ಅವಳಿಗೆ. ಏರ ಹನಿಯಾ ಈಗ ಈಗ ದಾದಾಪುರ ಬಾರ್ದರ್ಚಿಕಿ. ಇದಕ್ಕೆ ಸಕ್ಕರೆ, ಬಾಳೆಹಣ್ಣು, ಜೀರಿಗೆ, ಕಾಯಿಮೆಣಸು, ಶುಂಠಿ, ಬೇವು ಸೊಪ್ಪು ಎಲ್ಲ ರುಚಿಗೆ ತಕ್ಕಷ್ಟು ಸ್ವಲ್ಪ ಸ್ವಲ್ಪ ಹಾಕಬೇಕು, ಟೇಸ್ಟ್ ಬರ್ತದೆ. ನಂತರ ಕೊನೆಗೆ ಸೋಡಾ ಹುಡಿ ಹಾಕಿದ್ರೆ ಆಯ್ತು. ಇವರು ತುಂಬ ಕಾಮಿಡಿ ಇದ್ದು ನನ್ನ ಚಿಕ್ಕಮ್ಮ, ಆದರೆ ಏನು ಹುಷಾರಿಲ್ಲ ಇವತ್ತು. ಅಂದರೆ ನಿನ್ನೆ ಓಪನ್ ಆದಷ್ಟೇ ಇದು ಶಾಪ್, ಹಾಗಾಗಿ ಸ್ವಲ್ಪ ನೋಡಿ. ಇವರ ಕೈ ಅಡಿಗೆ ತಿನ್ನಲಿಕ್ಕೆ ಅಂತಲೇ ಬರ್ತಾರೆ ಜನ, ಅಷ್ಟು ಟೇಸ್ಟಿ ಆಗ್ತದೆ ಇವರ ಅಡುಗೆ. ಒಂದ್ಸಲ ವಿಸಿಟ್ ಮಾಡಿ. ಬೊಕ ತೂಲ ಐಕ್ಯ ಪನ್ಪುನು
ಎಷ್ಟು ಚೆನ್ನಾಗಿ ಕಾಯ್ತಾ ಉಂಟು ನೋಡಿ. ನೋಡಿ ಇದನ್ನಿನ್ನು ಸ್ವಲ್ಪ ಹೊತ್ತಾದ್ಮೇಲೆ ತಿರುಗಿಸಿ ಹಾಕಿ ಕೆಂಪಾಗುವಾಗ ತೆಗೆದ್ರೆ ಆಯಿತು, ಗೋಳಿ ಬಜೆ ರೆಡಿ. ಮತ್ತೆ ಒಂದು ಇದರಲ್ಲಿ ನೀರು ಸೈಡ್ ಬೇಕು ಹತ್ರ, ಮತ್ತೆ ಒಂದು ಕೈ ಕುಂಟು ಸಹ ಬೇಕು ಹತ್ರ. ಹೌದು, ಕೈ ತೊಳಿಲಿಕ್ಕೆ, ಕೈ ಒರೆಸ್ಲಿಕ್ಕೆ. ಕೈ ತೊಳಿಬೇಕು, ಕೈ ಒರೆಸಬೇಕು. ಮತ್ತು ಇದು ಮಾಡುವಾಗ ಹಾಗೆ ಅಷ್ಟು ನೀಟ್ ಬೇಕು, ಕ್ಲೀನ್ ಬೇಕು. ಇಲ್ಲದ್ರೆ ಈ ಥರ ನಮಗೆ ಒಂದು ನಾವು ಯಾವುದೇ ಅಡುಗೆ ಮಾಡಲಿ ಅದರಲ್ಲಿ ಒಂದು ಇದು ಬೇಕು, ಪ್ರೀತಿ ಬೇಕು. ನಾವು ಮಾಡಿದ ಅಡುಗೆ ಚೆನ್ನಾಗಬೇಕು ಹೇಳಿದರೆ, ಪ್ರೀತಿಯಿಂದ ಅಡುಗೆ ಮಾಡಿದರೆ ಅದು ಚೆಂದ ಆಗ್ತದೆ. ನಾವು ದುಡ್ಡು ನೋಡೋದಲ್ಲ, ನಮ್ಮ ಮಾಡುವ ಅಡುಗೆ ಉಂಟಲ್ಲ ಅದು ಕ್ಲಿಯರ್ ಆಗಿದ್ರೆ ಬರ್ತಾರೆ ಜನ. ಖುಷಿ ಆಗಬೇಕು. ನಾವು ಯಾವ ರೀತಿ ಕೊಡ್ತೇವೆ, ನಾವು ಹೇಗೆ ವರ್ತಿಸ್ತೇವೆ ಅದರಲ್ಲೆಲ್ಲ ಇರುವುದು. ಆಗ ಕೆಲವು ಜನಗಳು ಹೇಳ್ತಾರೆ ಖುಷಿ ಆಗ್ತದೆ ಹೀಗೆ. ಇಲ್ಲಿಗೆ ಒಮ್ಮೆ ಬಂದವರು ಇನ್ನೊಮ್ಮೆ ಹುಡುಕಿಕೊಂಡು ಬರ್ತಾರೆ. ಇಲ್ಲಿಗೆ ಒಂದು ಸಲ ಬಂದವರು ಇನ್ನೊಂದು ಸಲ ಬಂದೇ ಬರ್ತಾರೆ. ಇವರು ಮಾತಾಡುವ ರೀತಿಯಾಗಿರ್ಬೋದು, ಹಾಗೆ ಇವರ ಕೈ ರುಚಿಯಾಗಿರ್ಬೋದು, ಬಿಸಿ ಬಿಸಿಯಾಗಿ ಮಾಡಿಕೊಡ್ತಾರೆ. ಮನೆಯಲ್ಲಿ ನಮ್ಮ ಅಮ್ಮಂದಿರು ಯಾವ ರೀತಿಯಾಗಿ ಮಾಡಿಕೊಡ್ತಾರೆ ನೋಡಿ, ಅದೇ ರೀತಿ ಮಾಡಿಕೊಡ್ತಾರೆ ಇವರು. ಯಾವುದೇ ರೀತಿಯ ಇದೆಲ್ಲ ಹಾಕುವುದಿಲ್ಲ, ಕ್ಲೀನಾಗಿ ಮಾಡಿಕೊಡ್ತಾರೆ. ಇದು ನನ್ನಮ್ಮಂದು ಕೊನೆಯ ತಂಗಿ. ಮಸ್ತ್ ಮಲ್ಪನಾಗ ಪಾತ್ರೆ ಬರ್ಕೊಂಡು ವಿಡಿಯೋ ಮನ್ಪುನಾಗ ಪಾತ್ರೆ ಬರ್ಪುಜಾತ ಒಂಥರ ಅಪ್ಸೆಟ್ ಆಗಿ ಅಂದಂದು ಅವು ಎಂಕ್ಲೆಗ್ ಲಂಚೇನಿ ಬೊಕ್ಕ ಇಂಚ ವಿಡಿಯೋ ಮಲ್ಪನ ಚೂರು ಆಲೋಚನೆ ಮಂತ್ ಪಾತೇರು ಅಪ್ಪಾಗ ನಂಗೆ ತಪ್ಪುನು ಇಜಿಂದ ನಮ್ಮ ಒಟ್ಟು ಪಾತೇರು ಅಂತ. ನಾವೊಂದು ಸಣ್ಣ ಅಂಗಡಿ ಇಟ್ಟದ್ದು, ಅಂಗಡಿ ಸಣ್ಣದೊಂದು ಫ್ಯಾನ್ಸಿ ಅಂತೇಳಿ ಮಾಡಿದ್ದು. ನಂತರ ಅದನ್ನೇ ಒಂಚೂರು ಇಂಪ್ರೂವ್ ಮಾಡಿ ಮಸಾಲೆ ಪುರಿ ಮಾಡಿದೆ. ಅದರಲ್ಲಿ ಸ್ವಲ್ಪ ಆದಾಯ ಬಂತು. ಅದನ್ನು ವಾಪಸ್ ಹೋಟೆಲ್ ಮಾಡುವ ಅಂಥೇಳಿ ಈಗ ಒಂದು ಅದಕ್ಕಿಂತ ಸ್ವಲ್ಪ ಒಂದು ಮೊದಲು ಸ್ವಲ್ಪ ಆಚೆಗೆ ಇದ್ದದ್ದು ಇವರ ಶಾಪು ನೋಡಿ. ಇಲ್ಲೇ ರೋಡಲ್ಲಿ ಸ್ವಲ್ಪ ಆಚೆ ಹೋದರೆ ಅಲ್ಲಿತ್ತು ಶಾಪು. ಈಗ ಸ್ವಲ್ಪ ಮನೆ ಹತ್ರನೇ ಮಾಡ್ಕೊಂಡಿದ್ದಾರೆ ಶಾಪು. ಅದರಲ್ಲಿ ಇದು ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಮೊದಲು ಸಣ್ಣದಿತ್ತು ಹೋಟೆಲೆಲ್ಲ, ಈಗ ಸ್ವಲ್ಪ ದೊಡ್ಡದು ಮಾಡಿದ್ದಾರೆ. ಇದರಲ್ಲೇ ಜೀವನಕ್ಕೋಸ್ಕರ, ಜೀವನೋಪಾಯಕ್ಕಾಗಿ ಮಾಡ್ತಾ ಇದ್ದಾರೆ ನೋಡಿ. ಕಷ್ಟಪಡ್ತಾ ಇದ್ದಾರೆ ತುಂಬಾ. ಮಕ್ಕಳಿಗೆ ಓದಿಸ್ತಾ ಇದ್ದಾರೆ ಇದೇ ಇದರಲ್ಲಿ. ಇಬ್ಬರು ಮಕ್ಕಳು ಕೂಡ ಮಾಲ್ದಾದನ್ಪು ನಾನು ಪ್ಯಾರಾಮೆಡಿಕಲ್ ಮಾಡ್ತಾ ಇದ್ದಾಳೆ ಮಗಳು. ಮಗ ಕಾಲೇಜಿಗೆ ಹೋಗ್ತಾ ಇದ್ದಾನೆ. ಇನ್ನು ಏನೇನೆಲ್ಲ ಐಟಮ್ ಮಾಡಬೇಕಂತ ಆಸೆ ಉಂಟು. ಅಂದರೆ ಒಬ್ಳಿಗೆ ಆಗೋದಿಲ್ಲ ಅಂತ, ಒಬ್ಬಳಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಎಲ್ಲ ಓಡಾಡಬೇಕು. ತುಂಬ ಜನ ಸಿಕ್ಕಿದ್ರೆ ಅವರು ಮಾಡ್ತಾರೆ ನೋಡಿ. ಗೋಳಿ ಬಜೆಯಲ್ಲಿ ಆಯಿತು. ಇದೆಲ್ಲ ನ್ಯಾಚುರಲ್, ಯಾವುದೇ ಎಣ್ಣೆ ಕೂಡ ಹಾಗೇನೆ ತೆಂಗಿನ ಎಣ್ಣೆಯಲ್ಲೇ ಕಾಯಿಸುದು ನೋಡಿ, ನೋಡ್ಬೋದು ನೀವು. ಮತ್ತು ಈ ಪಾಮ್ ಆಯಿಲ್ ಅಂಥದ್ದೆಲ್ಲ ಯೂಸ್ ಮಾಡೋದಿಲ್ಲ. ಮನೆಯಲ್ಲಿ ಯಾವ ರೀತಿಯಾಗಿ ನಾವು ಅಡುಗೆ ಮಾಡ್ತೇವೆ ಅದೇ ರೀತಿ ಮಾಡ್ತಾರೆ. ಈ ಮಸಾಲೆ ಪುರಿಗೆ ಟೇಸ್ಟಿಂಗ್ ಪೌಡರ್ ಆಗಲಿ ಎಂತ ಯೂಸ್ ಮಾಡೋದಿಲ್ಲ. ಮನೆಯಲ್ಲಿ ಮಾಡಿದ ಟೇಸ್ಟೇ ಇರ್ತದೆ. ಎಲ್ಲರೂ ಹತ್ತಿರ ನಿಯರ್ ಬೈ ಯಾರಾದರೂ ಇದ್ದರೆ ವಿಸಿಟ್ ಮಾಡ್ಬೋದು ಇಲ್ಲಿಗೆ. ಒಂದು ಸಲ ಬನ್ನಿ, ಮತ್ತು ನೀವು ರುಚಿ ಮರೆಯುವುದಿಲ್ಲ. ನೋಡಿ ಇಷ್ಟು ಕಾದರೆ ಆಯಿತು. ಇದನ್ನಿನ್ನು ತೆಗೆಯುವುದು. ಮಲ್ಲೆಚ್ಚು ಇದು ನಾನು ವಿಡಿಯೋಗೋಸ್ಕರ ನನ್ನನ್ನು ಕಾದದ್ದು. ನನ್ನ ಹಸ್ಬೆಂಡಿದು ಕಾಲ್ ಬಂತು, ಹಾಗೆ ನಾನು ಆಚೆ ಹೋಗಿದ್ದೆ.
ಇದು ಸ್ವಲ್ಪ ಕರಂಚಿತು, ತೊಂದರೆ ಇಲ್ಲ. ಇದು ಎಷ್ಟು ಕರಂಚಿದ್ರು ರುಚಿ ಉಂಟು ತಿನ್ಲಿ. ಇಲ್ಲಾಂದ್ರೆ ಇದಕ್ಕೆ ನಾವೇ ಜನ, ನಾವೇ ತಿಂತೇವೆ. ಈಗ 2ನೇ ಸತ್ತಿದ್ದು ಒಂದು ಹುಡ್ಕ ಶೂಟ್ ಬರ್ಕೊಂಡಿರ್ತೇವೆ. ಅದು ಹಾಕುವಾಗ ಚಂದ ಉಬ್ತದೆ ನೋಡಿ, ಹಾಗೆ ಉಬ್ಬಬೇಕು ನೋಡಿ, ಹೀಗೆ ಬರಬೇಕು ನೋಡಿ. ಹಾಕುವಾಗ ಅದು ಎದ್ದು ಬರಬೇಕು, ಹಾಕಿದ ಕೂಡಲೇ ಎದ್ದು ಓಡಿ ಬರಬೇಕು ಮೇಲೆ ಮೇಲೆ. ಎಲ್ಲದಕ್ಕೇನು ಬೇಜಾರುಂಟಂತಲ್ಲ. ಹೌದು, ಮೇಲೆ ಬರದಿದ್ರೆ ಹೀಗೆ ಬಂದರೆ ಪರ್ಫೆಕ್ಟ್ ಆಗಿದೆ ಅಂತೇಳಿ ಅರ್ಥ. ನಮ್ಮ ಗೋಳಿ ಬಜೆ ಹೌದಲ್ಲ. ಪಾತೆರ್ದು ಹೇಗೆ ಆಗಿದೆ ನೋಡಿ ಗೋಳಿ ಬಜೆ. ಗೋಳಿ ಬಜೆ ನೋಡಿ, ಈ ಥರ ಬಂದಿದೆ, ಸೂಪರ್ ಬಂದಿದೆ, ಗುಡುಗೂಡಾಗಿದೆ ಗೊಬ್ಬೆ ಈ ಥರ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಸೌಂಡ್ ನೋಡಿ, ಸೂಪರ್. ಹನಿ ಬೋಲೆ ಹಣ್ಣಿನ ರಿವ್ಯೂ ತುಕ ಸೂಪರ್, ಟೇಸ್ಟಿ ಅದೇ. ಯಾವ ಪರ್ಫೆಕ್ಟ್ ಆಗಿ ಬಂದಿದೆ. ಟ್ರೈ ಮಾಡಿ ಎಲ್ಲರೂ ಸಹ. ಟ್ರೈ ಮಾಡಲಿಕ್ಕೆ ಆಗದಿದ್ದರೆ ಇಲ್ಲಿ ಬನ್ನಿ, ಇಲ್ಲಿ ಬಂದು ತಿಂದೋದ್ರೆ ಆಯಿತು. ನೋಡಿ ನೋಡಿ, ಅದರ ಜೊತೆ ಬಿಸಿ ಬಿಸಿ ಚಾ. ಇದಕ್ಕೆ ಶೇಪ್ ಇಲ್ಲ ನೋಡಿ, ಅಂದರೆ ಗೋಳಿ ಬಜೆಗೆ ಎಲ್ಲಿ ಸಹ ಶೇಪ್ ಇರುವುದಿಲ್ಲ, ಯಾವ ಗೋಳಿ ಬಜೆಗೆ ಸಹ. ಆದರೆ ಟೇಸ್ಟ್ ಮಾತ್ರ ಸೂಪರ್. ಇದರಲ್ಲಿ ಬಟಾಟೆ ಎತ್ತುಂಟು, ಚಿಕನ್ ಇಟ್ಟು ಚಿಕ್ಕಿ ಬಟಾಟೆ ಅರ್ಧ ಕೆಜಿಯಾ ಮುಂದೆ ಎತ್ತು. ಬಟಾಣಿ ಚಿಕ್ಕಿ ಬಟಾಣಿ ಎತ್ತು, ಬಟಾಣಿ ಅರ್ಧ, ಬಟಾಟೆ ಅರ್ಧನ, ಬಟಾಣಿ ಅರ್ಧ ಮತ್ತು ಬಟಾಟೆ ಅರ್ಧ ಕೆಜಿ. ಚಿಕನ್ 4 ಪೀಸ್ ಮತ್ತೆ ಮಾಡುವ, ನಾನು 4 ಪೀಸ್ ಮಾಡಿ ಹಾಕುವ. ಆಯ್ಜಿ ಆಯ್ತು ಪಲ್ಲೆ ವ್ಯತ್ಯಾಸ ಇಲ್ಲ, ಹಾಗಾಗಿ ಹಾಗೆಲ್ಲ ಆಗ್ತದೆ. ಇದನ್ನೊಂದು 2 ಪೀಸ್ ಮಾಡಿ ಹಾಕಿದ್ರೆ ಆಯಿತು. ಗೌತಮ್ ಸಬ್ಸ್ಕ್ರೈಬ್ ಅಂತಾರ ಮಾಡ್ತೇವ. ಇದಕ್ಕೆ ನೀರು ಹಾಕಬೇಕು, ಸ್ವಲ್ಪ ನೀರು ಹಾಕಿದನ್ನು ಬೇಯಲಿಕ್ಕೆ ಇಡಬೇಕು. ಒಂದು 4-5 ವಿಷಲ್ ತೆಗಿಬೇಕಂತೆ. ನಾನು ನೀರು ತಗೊಂಡು ಬರ್ತೇನೆ. ಅಷ್ಟಾಗುವಾಗ ನಮ್ಮ ಸುಷ್ಮಿತಕ್ಕನವರ ಅಕ್ಕ ಅಮ್ಮ ಎಲ್ಲ ಬಂದರು ನೋಡಿ. ದೊಡ್ಡಮ್ಮ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ. ಏತು ವಿಸಿಲ್ ಚಿಕನ್ದು? 3 ವಿಸಿಲ್ ತೆಗಿಬೇಕು. 3 ವಿಸಿಲ್ ಆಗಬೇಕು, ಹ್ಞೂ ಮತ್ತೆ ತೆಗಿಬೇಕು, ಮತ್ತೆ ತೆಗೆದು ಕುಕ್ಕರಿಗೆ ಅಮ್ಮ ಹಾಯ್ ಅನ್ಪಲೆ. ಇದು ಮೊನ್ನೆ ನೋಡಿರ್ಬೋದು, ಮೊನ್ನೆ ವಿಡಿಯೋದಲ್ಲಿ
ನನ್ನ ಚಿಕ್ಕಪ್ಪ, ದೊಡ್ಡ ಚಿಕ್ಕಪ್ಪ. ಇದು ನನ್ನ ಅಕ್ಕ. ಓಯ್, ಇದು ನನ್ನ ಅಕ್ಕ. ಇದು ಸಹ ಮೊನ್ನೆ ನೋಡಿದ್ದೀರಾ ಚಿಕ್ಕಿ ನಂದು. ಇದು ನನ್ನ ಅಕ್ಕನ ಮಗಳು, ದೊಡ್ಡ ಮಗಳು. ತಮ್ಮ ಎಲ್ಲರು ಹಾಯ್ ಮಂಪುಲೆ ಒಲ್ಲರು ನಿಮ್ಮ ಹಾಯ್ ಮಂಪುಲೆ. ಇದು ಮಗ. ಹೋಲ್ಸೇಲ್ ಕೊಡ್ಬೇಕು, ಡಿಸ್ಕೌಂಟ್ ಉಂಟು. ಕೋಡೆ ಎಂಕುಲ್ ಶುರು ಮಾಡ್ತದೆ, ಎಂಕಲ್ ಅಂಗಡಿ ಕೋಡೆ ಓಪನ್ ಆಯ್ನತ್ತೆ. ಬರ್ತಿನ ಗ್ರಾಹಕರಿಗೆ ಪೂರ 100%, 40% ಡಿಸ್ಕೌಂಟ್ ಮಾಡ್ತು ಕೊರಂದಿಲ್ಲ. ಬಲೆ 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 ಅಣ್ಣ ಬಲೆ ಅಕ್ಕ ಬಲೆ ಬೇಗ ಬಲ್ಲೆ. ನಾವು ಘಟ್ಟದಿಂದ ತಂದು ಬೆಟ್ಟದಲ್ಲಿ ಮಾರಾಟ ಮಾಡ್ತಾ ಇದ್ದೀವಿ. ಏನೆಲ್ಲ ತಕೊಂಡ್ರು ಈ ಮಕ್ಕಳು. ಎನ್ನಮ್ಮಗ ತುರ್ಕೆ ಮೆಂಚು ಮೋನೆ ತುರ್ಕಲೆ ನಿರ್ದಲ ಮಲ್ಲ ಸ್ಟಿಕ್ಕರ್ ಬೋರ್ಡ್ಗೆ ನಾಡೊಂದುಲ್ಲೇರು ಸುನಂದಕ್ಕರವರಿಗೆ ಇಷ್ಟು ದೊಡ್ಡದು ಸಾಕಾ? ಬೇಬೇ ಸ್ಟಿಕ್ಕರ್ನ ಇಂದು ಆಗ್ತಾ ಉಂಟು. ಎಂತ ರಿಸರ್ಚ್ ಪರ್ನ ಒರಿನೈ ನೋಡು ತುಕ ಯಾವ್ದದು ಎಣ್ಣೆ ಮುಂಡ ನಿಲ್ಲಿಗೆ ಬೊಟ್ಟ ನೆಡು ಅಂಚ ತೋಜುಂಡು ಒತ್ತು ಜಿಂಕ್ ಐಡ್ಲ ಮಲ್ಲ ಬೋಡ್ಗೆ ಮರಯ್ಯ ಮೇರೆ ಚಿಕ್ಕಿನ ಊರು ಐದು ಮಲ್ಲ ದೀಪನ ಕುಳಿಜ್ಜೇರ್ಗೆ ಎಂಚಾರ ಕಂತ ದೀತು ಜೇರು ಪೂರ ಬುಕ್ಕಿಂಗ್ ಪೂರ ಬುಕ್ಕಿಂಗ್ ಒವ್ವಾಂಡಲ ಅವಿ ಜೋಕ್ಲೆಲ್ಲ ತೊಂಬರ್ಪಂದೆ ಇಂದೆ ನಿಲ್ಕುಂತುಲೆ ನಿಲ್ಕೊಂಡು ಮೋಲೋರ್ತೆ ಅಡ್ಡದಿಡ್ಡಿ ಬರುವಾಲು ಎಂಗೆಂಜ ಬೋರ್ಡು ಒಂದು ಒಂದು ಅಲ್ಲ ಒಂದಕ್ಕೆ ಒಂದು ಉಚಿತ, ಒಂದಕ್ಕೆ ಒಂದು ಉಚಿತ ಅಂಚಿನಜ್ಜ ಚಿಕ್ಕಿ ಓಲ ಚಿಕ್ಕಿ ಒಂದಕ್ಕೊಂದು ಉಚಿತ ಇಜ್ಜ ಚಿಕ್ಕಿ ಅಂಚ ರೆಡಿ ಫ್ರೀ. ಈಗ ಪರ್ಸ್ ಬೇಕಿದ್ರೆ ಇದೆ ನೋಡಿ, ಪರ್ಸ್ಗಳಿದ್ದಾವೆ. ನಿಮ್ಗೆ ಯಾವ ಥರದ್ದು ಬೇಕು ಆ ಥರದ್ದು ಪರ್ಸ್ಗಳು ಕೂಡ ಇವೆ. ಬ್ಯಾಗ್ಗಳು ಸಹ ಇದೆ ಇಲ್ಲಿ. ಮೂಲ್ತುಲೆ ಕಾರ್ತುಲೆ ಮೂಲು ಕಂಪುಸು ಗಳು ಬೇಕಾ ನಿಮಗೆ? ಚಾರ್ಜಿಂಗ್ ಮಾಡುವಂಥದ್ದು ಬೇಕಾ? ನೋಡಿ ನೋಡಿ ಯಾವ ಯಾವ ಬ್ರಾಂಡೆಡ್ ಉಂಟು. ಐಫೋನ್ ಇದೆ, ಚಾರ್ಜರ್ ಉಂಟು, ಬ್ಲೂಟೂತ್ಗಳು ಉಂಟು. ನಿಮ್ಮ ಯಾವ ಫೋನ್ ಉಂಟು ಆ ಫೋನ್ ತಗೊಂಡು ಬಂದ್ರೆ ಆಯ್ತು. ನೋಡಿ ನಾವು ಗ್ರಾಹಕರು ಯಾವ ರೀತಿಯಲ್ಲಿ ಕೇಳಿದರೆ, ಈಗ ನಮ್ಮ ಒಂದು 1500 ಅಂತ ರೇಟ್ ಇಟ್ಟಿದ್ದೇವೆ. ಈಗ ಅದರಲ್ಲಿ ನಾವು ಡಿಸ್ಕೌಂಟ್ ಮಾಡಿ ಕೊಡ್ತೇವೆ. ಹೇಗೆ ಬೇಕು ಒಂದು 50% ಡಿಸ್ಕೌಂಟ್ ಕೇಳಿದರೆ ಕೊಡಲಿಕ್ಕೆ ರೆಡಿ ಇದ್ದೇವೆ ನಾವು. ನೋಡಿ ಒಂದೊಂದು ಐಟಮ್ ಒಂದೊಂದು ಇದು ಈಗ ಸೆಟ್ ಆಗ್ಲಿಲ್ಲ, ನಿನ್ನೆ ಓಪನ್ ಆದದಷ್ಟೇ, ಹಾಗಾಗಿ ಸೆಟ್ ಆಗ್ಲಿಲ್ಲ. ಅದರ ಹಾಗಾಗಿ ಈಗ ಇದೆ ಎಲ್ಲ ಉಂಟು. ನೀವು ಖಾಲಿ ಬಂದು ಈ ವಸ್ತು ಅಂತ ಕೇಳಿದ್ರೆ ಆಯ್ತು, ರೆಡಿ ಉಂಟು ಇಲ್ಲಿ ಎಲ್ಲ ಉಂಟು ನೋಡಿ. ಎಲ್ಲ ಡಿಸ್ಕೌಂಟ್ ಮಾಡಿ ಕೊಡುದು ನಾವು. ಈಗ ಪೇಟೆಯಲ್ಲಿ ಕೂಡ ಯಾರು ಡಿಸ್ಕೌಂಟ್ ಕೊಡುದಿಲ್ಲ ನೋಡಿ, ನಾವು ಕೊಡ್ತೇವೆ. ನಾವು ಎಲ್ಲ ಬ್ರಾಂಡೆಡ್ ಐಟಮ್ಗಳಿಗೆ ಡಿಸ್ಕೌಂಟ್ ಎಲ್ಲ ಅಂದ್ರೆ ಪಾಪದವರೇ ಇರುವುದು ಹಳ್ಳಿಯಲ್ಲಿ, ಹಾಗಾಗಿ ಎಲ್ಲ ಡಿಸ್ಕೌಂಟ್ ಅಲ್ಲಿ ಕೊಡ್ತಾ ಇದ್ದಾರೆ ನೋಡಿ, ನೋಡ್ಬೋದು ನೀವು. ಇಲ್ಲಿ ನೋಡಿ ಟೈಲರಿಂಗ್ ಇದ್ದು ಕೂಡ ಉಂಟು, ಟೇಪ್ ಎಲ್ಲ ಉಂಟು. ಧೂಳು ಕೂಡ ಧೂಳು ತೆಗಿತಾರೆ, ನಾವು ಧೂಳು ಕೂಡ ಹನಿಗೆಂಜೆ ಬೋಡು, ಹನಿಗೆಂಜೆ ಬೋಡು ಮುಂತ್ಲೆ ಹನಿ ಆಲೆ ಆಲೆ ಪನ್ಪಲ್ ದಾದೆ ಬೋಡಮ್ಮ ಒಂಚಿನ ಬೋಡಿರೆಗ
ಇಷ್ಟೆಲ್ಲ ತೆಗೆದು ಕೊಟ್ಟಾಯ್ತು. ಈಗೊಳ್ಳಿ ಇವನು ಧೂಳು ತೆಗಿತಾ ಇದ್ದಾನೆ. ನಾವು ಕೆಲಸಕ್ಕೆ ಕರ್ಕೊಂಡು ಬಂದದ್ದು ಇವರನ್ನೆಲ್ಲ. ತಮ್ಮಯ್ಯ ಎಂಚಿನ ಬೋಡು ತಮ್ಮಯ್ಯ ಎಂತ ಬೇಡ ಏ ಆಗಿ ಬುರ್ಚಿಗೆ ಇರಲ್ಲ. ತನ್ವಿಗೆ ಎಂತ ಬೇಕು? ಓ ನೀವು ಕ್ಯಾಮರಾ ಹಿಡಿದ ತಕ್ಷಣ ಬೇಡ ಹೇಳುದಾ? ಸ್ಪೆಲ್ಲಿಂಗ್ ಎಂತ? ಬುಕ್ ಬೇಕಂತ ಅವಳಿಗೆ. ಇಲ್ಲಿ ನಮ್ಮ ಬಲೂನ್ಸ್ ಇದೆ, ಮತ್ತೆ ಪಾಪರ್ಸ್, ನಿಮ್ಗೆ ಪಾರ್ಟಿಗೆ ಬೇಕಾಗುವಂಥದ್ದೆಲ್ಲ ಇದೆ. ಮತ್ತೆ ಇಲ್ಲಿ ನೋಡಿ ನಮ್ಮ ಕ್ಯಾರ ಮಾಡ್ತೇವೆ ನೋಡಿ, ಅದರದ್ದು ಇದು ಸಹ ಉಂಟು. ನಮ್ಮ ಇದುಂಟು ಎಂತ ಸರಗಳೆಲ್ಲ ಇದ್ದಾವೆ ಇಲ್ಲಿ. ಹಾಕುವ ಪೌಡರ್ ಎಲ್ಲ ಇದೆ, ಕ್ಯಾರಮ್ ಬೋರ್ಡ್ಗೆ ಹಾಕುವಂತ ಪೌಡರ್. ಒಂಚಿನ ಬೋರ್ಡ್ ಕಂದ ಇವಾಗ ಬಂಗಾರಿಗ ಒಂಚಿನ ಬೋರ್ಡ್ ಬಂಗಾರ. ನನ್ನ ಮಗಳಿಗೆ ಬುಕ್ ಬೇಕಂತೆ, ಅಂದ್ರೆ ಅವಳು PhD ಮಾಡ್ತಾ ಇದ್ದಾಳೆ ಈಗ. ಹಾಗಾಗಿ ಹಾಕೊಂಡತ್ತೆ ಪಿರ ಹಾಕುವೆ. PhD ಮಾಡ್ತಾ ಇದ್ದಾಳೆ ನನ್ನ ಮಗಳು. ಹಾಗಾಗಿ ಅವಳು ಇಲ್ಲಿ ಬಂದ್ರೆ ಸಹ ಅವಳಿಗೆ ಪುರ್ಸೋತಿಲ್ಲ ನೋಡಿ, ಬುಕ್ ಬೇಕು ಅಂತೇಳಿ ಕೇಳ್ತಾ ಇದ್ದಾಳೆ. ಎಂತ ಇಂಟ್ರೆಸ್ಟ್ ಓದುದ್ರಲ್ಲಿ, ಎಂತ ಒಂದು ಇಂಟ್ರೆಸ್ಟ್ ನೋಡಿ ಓದುದ್ರಲ್ಲಿ. ನೋಡಿ ಮಸಾಲೆ ಪುರಿ, ಇದು ಹೋಮ್ ಮೇಡ್ ಇದು ಮಸಾಲ ಪುರಿ ನನ್ನ ಚಿಕ್ಕಿದ್ದು. ನೋಡಿ ಅಯ್ಯೋ ಚಿಕ್ಕಿ ಡಬ್ಬ ಕೂಡ ಮುಸುಂಟು ಇಂಚ ಇದು ಮಂಗಳೂರಲ್ಲಿ ಕುಕ್ಕರ್ ಬ್ಲಾಸ್ಟ್ ಆದ ಹಾಗೆ ಕುಕ್ಕರ ಫಸ್ಟ್ ಕಲಡಲೆಮ್ಮ. ನೋಡಿ ನೋಡಿ ಇವನ ಸರ್ ತಮ್ಮ ನೋಡಿ ಹೇಗೆ ಅರಂಟಿ ಇರ್ತಿದ್ದಾನೆ ನೋಡಿ. ನೋಡಿ ಮಾಡಿ ನೋಡಿ ಪಾಡೋಡೆ ಬಟನ್ ನೋಡಿ ಇದು ನನ್ನ ದೋಮ ಕಟ್ ಮಾಡ್ತಿದ್ದಾರೆ ಕೆಲವು ಜನ. ನೋಡಿ ನೋಡಿ ಚಿಕ್ಕ ಚಿಕ್ಕ ಈರುಳ್ಳಿ ಕಟ್ ನೋಡಿ ನೋಡಿ ಇವ್ರು ಮಾಡುದು ಯಾವಾಗ್ಲೂ ಮಸಾಲೆ ಪುರಿ. ಯಾರು ಮಾಡಿದ್ರಲ್ಲಿ ಸರ್? ಹಾ ಅವ್ರು ಚೆಫ್ 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 ನೋಡಿ ಇಲ್ಲಿ ಚೆಫ್ ಚೆಫ್ ನೋಡಿ ಇದು ದೋಮ, ಇದು ಅಮ್ಮ, ಇದು ದೊಡ್ಡ, ಇದು ತನ್ವಿ ತನ್ವಿ, ಇದು ತಮ್ಮು, ಮತ್ತೆ ಇದು ಹನಿಕಾ. ತಂಗಿ ಹನಿಕಂಚಿನ ಎಂತ ಗೊತ್ತುಂಟಾ, ನಾವಿದು ಇವತ್ತು ನೆಂಟರು ಬಂದ್ರಂತೇಳಿ ಇಲ್ಲಿಗೆ ತಂದದ್ದಷ್ಟೇ ಶಾಪಿನಿಂದ. ನಮ್ಮ ಹತ್ರ ಸ್ಪೂನ್ ಎಲ್ಲ ಇಲ್ಲ, ಯಾವುದು ಎಲ್ಲ ಖಾಲಿ ಆಗಿದೆ, ಎಲ್ಲ ಅಂಗಡಿಗೆ ಕೊಂಡೋಗಿ ಇಟ್ಟಿದ್ದೇವೆ. ಹಾಗೆ ಇಲ್ಲಿ ಇವರನ್ನೀಗ ಸೌಂಟಿನಲ್ಲಿ ತಿನ್ನಿಸ್ಬೇಕಾಗ್ತದೆ. ನಾವು ಎಂತ ಮಾಡಬೇಕಾಗ್ತದೆ ಹೇಳಿ. ನೆಂಟರಿಗೆ ಹೇಗೆ ಕೊಟ್ಟರೆ ಅವರಿಗೆ ಖುಷಿ. ಅವರೆಲ್ಲ ನಮ್ಮ ಫ್ರೆಂಡ್ಸ್ನಾಗ ಅವರು ಹಾಗೆ ಇದ್ದಾರೆ ಈಗ ನಮ್ಮೊಟ್ಟಿಗೆ. ಹಾಗಾಗಿ ನಾವು ತಿನ್ನುದು ಈಗ ಕೈಯಲ್ಲಿ ಎಂತಾದ್ರೂ ಮಾಡ್ಬೇಕು ಈಗ. ಇಲ್ಲದ್ರೆ ಇದು ಮ್ಯಾಗಿ ಅದ್ರಲ್ಲಿ ಎಂತ ತಿನ್ನುದು? ಫೋರ್ಕ್ ಅಲ್ಲಿ ತಿನ್ಲಿಕ್ಕೆ ಆಗ್ತದ? ಎಂಕು ಲಾಸ್ಟ್ ಎಂಕು ಚೂರು ಓಲಿಯ ಒಂಜಿ ಕಮ್ಮಿಯ ಇದು ನೋಡಿ ನನ್ನ ಮಸಾಲೆ ಪುರಿ. ಸ್ಪೂನ್ ಇಲ್ಲ, ಕೈಯಲ್ಲಿ ತಿನ್ನೋದು ನಾವು ಇವತ್ತು ಮಸಾಲೆ ಪುರಿಗಳಿಗೆ. ಎಂತಾದ್ರೂ ಮಾಡ್ಬೇಕಲ್ಲ ಇವರಿಗೆ ಈಗ. ಸಿಕ್ಕಿತು
ಇಂಥದ್ದೊಂದು ಸ್ಪೂನ್ ಸಿಕ್ಕಿತ್ತು ನನ್ನ ಮಗಳಿಗೆ. ಹಬ್ಬ ಸ್ಪೂನ್ ಸಿಕ್ಕಿತು, ಇನ್ನು ತಿನ್ನುವ. ಅಕ್ಕ ಕೂತು ಕೂತ್ಕೊಂಡು ಚಿಕ್ಕಿ ಇದಕ್ಕೆ ಮಸಾಲೆ ಮಾಡ್ದು ಜಿ, ಮಸಾಲೆ ಮಾಡೋಲ್ಲ ಚಿಕ್ಕಿ ಇದಕ್ಕೆ ಇದಕ್ಕೆ ಜಾಸ್ತಿ ಹಾಕೊಂಡು ಮಗ ಈ ತೀರೆಗೆ ಪೂರಿ ಎಂಗಿತ್ತ ಬಿಡ್ತು ಚಿಕ್ಕಿ ಇದಕ್ಕೆ ಮಾಡ್ಲೆ ಮಕ್ಕಾಕ್ಲೆ ಜೋಕ್ಲೆ ಮಾಡೋಣ ಕೊಕ್ಕ. ಟೇಸ್ಟಿ ಆಗಿದಾ? ಸೂಪರ್ ಇತ್ತು. ಇದು ನೋಡಿ ನನ್ನ ಚಿಕ್ಕಮ್ಮನವರದು ಸಣ್ಣ ಅಂಗಳದಲ್ಲಿ ಸಣ್ಣ ತೋಟ. ಪಪ್ಪಾಯ ಎಲ್ಲ ಆಗಿದೆ. ಹಿಂದೆಗಡೆ ಎಲ್ಲ ರಬ್ಬರಿದ್ದು ತೋಟ ಉಂಟು. ಇದು ರಾಂಬುಟನ್ ಇದು ಗಿಡ, ಇದರಲ್ಲಿ ತುಂಬ ಆಗಿತ್ತಂತೆ, ಭಾರಿ ಚಂದ ಇತ್ತು, ಟೇಸ್ಟಿ ಇತ್ತು ಅಂತ ಹೇಳ್ತಾ ಇದ್ರು ಅತ್ತೆ. ಇದು ನೋಡಿ ಬಾವಿ ನೋಡಿ, ತುಂಬಾ ಒಳ್ಳೆಯದಾಗ್ತದೆ ಬಾವಿದು ನೀರು ಕುಡಿಲಿಕ್ಕೆ. ನನ್ನ ಚಿಕ್ಕಿದ್ದು ಇದರಲ್ಲಿ ಪಾಟಲ್ಲಿ ಹೂವಿನ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಅವರಿಗೆ ಶಾಪಲ್ಲಿ ಬಿಸಿ ಇರುವ ಕಾರಣ ಇಂಥ ಕಾಟು ಗಿಡಗಳೆಲ್ಲ ಬಂದಿದೆ ನನ್ನ ಚಿಕ್ಕ ಗಾರ್ಡನ್ ಅಲ್ಲಿ ನೋಡಿ. ಈಗೊಳ್ಳಿ ಇದೆಲ್ಲ ಕಾಟು ಗಿಡಗಳೆಲ್ಲ ಬೆಳೆದು ತುಂಬಿ ಹೋಗಿದೆ ಗಿಡಗಳು. ಬಿಜಿ ನನ್ನ ಚಿಕ್ಕ